ಎಕ್ಸ್ರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಸುಕ್ಷೇತ್ರ ಎದ್ದಲದೊಡ್ಡಿ ಮಠದ ವತಿಯಿಂದ ರಿಯಾಯಿತಿ ದರದಲ್ಲಿ ಕಾಶಿ ಯಾತ್ರೆ, ವಾರಣಾಸಿ, ಅಯೋಧ್ಯ, ಗಯಾ, ಪ್ರಯಾಗ್ರಾಜ್ ಪುಣ್ಯ ಸ್ಥಳಗಳ ಭೇಟಿ. ಆಸಕ್ತರು ಸಂಪರ್ಕಿಸಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಎಕ್ಸ್ರೇ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಇತ್ತೀಚೆಗೆ ನೀವು ಗಮನಿಸಿರಬಹುದು, ಅತ್ಯಂತ ಜನಪ್ರಿಯವಾಗಿರುವಂಥ ಒಂದು OTT ಪ್ಲಾಟ್ಫಾರ್ಮ್ ಆಗಿರುವಂಥ ನೆಟ್ಫ್ಲಿಕ್ಸ್ನಲ್ಲಿ ಒಂದು ವೆಬ್ ಸಿರೀಸ್ ಬಿಡುಗಡೆ ಆಗಿದೆ ಮತ್ತು ಆ ಒಂದು ವೆಬ್ ಸಿರೀಸ್ ತುಂಬ ದೊಡ್ಡ ಮಟ್ಟದ ವಿವಾದವನ್ನು ಹುಟ್ಟುಹಾಕಿದೆ. ಕೇಂದ್ರ ಸರ್ಕಾರವೇ ಈ ವಿವಾದವನ್ನು ಬಗೆಹರಿಸಲು ಸ್ವತಃ ಕಣಕ್ಕಿಳಿದು ನೆಟ್ಫ್ಲಿಕ್ಸ್ನ ಅಧಿಕಾರಿಗಳೊಂದಿಗೆ ಮಾತನಾಡಿದೆ. ಹೀಗೆ ಕೋಲಾಹಲ ಸೃಷ್ಟಿಸಿರುವಂಥ ಈ ವೆಬ್ ಸಿರೀಸ್ನ ಹೆಸರು ಏನು ಅಂದರೆ IC-814 ದ ಕಂದಹಾರ್ ಹೈಜಾಕ್. ಹೌದು, 1999ರಲ್ಲಿ ಇಡೀ ದೇಶವನ್ನೇ ತಲ್ಲಣಗೊಳಿಸಿದ್ದ ನೈಜ ವಿಮಾನ ಅಪಹರಣದ ಘಟನೆಯನ್ನು ಆಧರಿಸಿ ಈ ಒಂದು ವೆಬ್ ಸಿರೀಸನ್ನು ಮಾಡಲಾಗಿದೆ. ಆದರೆ ಈ ಕೃತ್ಯ ಎಸಗಿದ ಭಯೋತ್ಪಾದಕರ ನಿಜವಾದ ಹೆಸರುಗಳನ್ನು ಬಳಸದೆ ಅವರ ಕೋಡ್ ನೇಮ್ಗಳನ್ನು ಮಾತ್ರ ಬಳಸಲಾಗಿದೆ. ಹೀಗಾಗಿ ಮುಸ್ಲಿಂ ಭಯೋತ್ಪಾದಕರನ್ನು ಹಿಂದೂ ಭಯೋತ್ಪಾದಕರ ಥರ ಬಿಂಬಿಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಇದರ ಜೊತೆಗೆ ಭಯೋತ್ಪಾದಕರನ್ನು ಮೈಲ್ಡ್ ಆಗಿ ಫ್ರೆಂಡ್ಲಿ ಆಗಿ ತೋರಿಸಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಜೊತೆಗೆ ಘಟನೆಯ ಸ್ವರೂಪವನ್ನೇ ತಿರುಚಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಾದರೆ ಈಗ ಉದ್ಭವಿಸುವ ಪ್ರಶ್ನೆ ಏನಂದರೆ, ನಿಜವಾಗ್ಲೂ ಘಟನೆ ನಡೆದದ್ದು ಹೇಗೆ? ವಿಮಾನ ಹೈಜಾಕ್ ಹೇಗಾಗಿತ್ತು? ಯಾರು ಮಾಡಿದ್ರು? ಈ ಹೈಜಾಕ್ ಬಗ್ಗೆ ನಮ್ಮ ದೇಶದ ಆಗಿನ ಗುಪ್ತಚರ ಏಜೆನ್ಸಿಗಳ ಅಧಿಕಾರಿಗಳಿಗೆ ಯಾಕೆ ಗೊತ್ತಾಗಲಿಲ್ಲ? ಬನ್ನಿ ಈ ಎಲ್ಲವನ್ನು ವಿವರವಾಗಿ ನೋಡೋಣ ಇಂದಿನ ಎಕ್ಸ್ರೇಯಲ್ಲಿ. ಅದು 24 ಡಿಸೆಂಬರ್ 1999. ಇದು ಕಂದಹಾರ್ ವಿಮಾನ ಅಪಹರಣದ ದಿನಾಂಕ. ಅಂದರೆ ಸರಿಯಾಗಿ 25 ವರ್ಷಗಳ ಹಿಂದಿನ ಘಟನೆ. ಆಗ ಕೇಂದ್ರದಲ್ಲಿ BJP ನೇತೃತ್ವದ NDA ಅಧಿಕಾರದಲ್ಲಿತ್ತು ಮತ್ತು ಪ್ರಧಾನಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರದಲ್ಲಿದ್ದರು. ಈ ಹೈಜಾಕ್ ಮೂಲಕ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳ ಕರಾಳ ಮುಖ ಕೂಡ ಜಗತ್ತಿಗೆ ಅನಾವರಣಗೊಂಡಿತ್ತು. ಅದೇ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಕೂಡ ಅಸಹಾಯಕತೆಯಿಂದ ತಲೆ ತಗ್ಗಿಸಿತ್ತು. ಹಾಗಾದರೆ ಈ ಘಟನೆ ನಡೆದದ್ದು ಹೇಗೆ? ಬನ್ನಿ ನೋಡೋಣ. 1999 ಡಿಸೆಂಬರ್ 24 ಶುಕ್ರವಾರ ಅಂದು ಸಂಜೆ ಸುಮಾರು 4:30 ಹೊತ್ತಿಗೆ ಇಂಡಿಯನ್ ಏರ್ಲೈನ್ಸ್ ವಿಮಾನ ಸಂಖ್ಯೆ IC-814 ನೇಪಾಳದ ರಾಜಧಾನಿ ಕಠ್ಮಂಡುವಿನ ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನವದೆಹಲಿಗೆ ಹಾರಲು ಸಿದ್ಧವಾಗಿತ್ತು. ಆದರೆ ನೇಪಾಳದ ಈ ವಿಮಾನ ನಿಲ್ದಾಣದ ಭದ್ರತಾ ವ್ಯವಸ್ಥೆ ಹೇಗಿತ್ತು ಅಂತಂದರೆ, ನಮ್ಮ ದೇಶದ ಪುಟ್ಟ ಪಟ್ಟಣಗಳ ಬಸ್ ನಿಲ್ದಾಣದ ವ್ಯವಸ್ಥೆಗಿಂತ ಕೆಟ್ಟದಾಗಿತ್ತು. ಹೀಗಿರಬೇಕಾದ್ರೆ ಅದೇನು ಆಗಬಾರ್ದಂತಿತ್ತು, ಅದು ಆಗಲು ವೇದಿಕೆ ಸಜ್ಜಾಗಿತ್ತು. IC-814 ವಿಮಾನದಲ್ಲಿ ವಿದೇಶಿ ಪ್ರಯಾಣಿಕರು, ಸಿಬ್ಬಂದಿ ಸೇರಿದಂತೆ ಒಟ್ಟು 187 ಜನ ಪ್ರಯಾಣಿಕರಿದ್ದರು. ಫ್ಲೈಯಿಂಗ್ ಕಮಾಂಡರ್ ಕ್ಯಾಪ್ಟನ್ ದೇವಿ ಶರಣ್ ನೇತೃತ್ವದಲ್ಲಿ ವಿಮಾನ ದೆಹಲಿಯತ್ತ ಹಾರುತ್ತೆ. ಕಾಕ್ಪಿಟ್ನಲ್ಲಿ ಫ್ಲೈಟ್ ಎಂಜಿನಿಯರ್ ಅನಿಲ್ ಜಾಗಿಯಾ ಮತ್ತು ಸಹ ಪೈಲಟ್ ರಾಜೇಂದ್ರ ಕುಮಾರ್ ಕೂಡ ಇದ್ದರು. ಎಲ್ಲವೂ ನಾರ್ಮಲ್ ಅಂತಲೇ ಅನಿಸ್ತಾ ಇತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ಪರಿಸ್ಥಿತಿ ಸಂಪೂರ್ಣ ಬದಲಾಯಿತು. ಕೇವಲ ಅರ್ಧ ಗಂಟೆ ನಂತರ ಸುಮಾರು 5 ಗಂಟೆ ಸುಮಾರಿಗೆ IC-814 ವಿಮಾನ ಭಾರತೀಯ ವಾಯು ಪ್ರದೇಶವನ್ನು ಪ್ರವೇಶ ಮಾಡುತ್ತಿದ್ದ ಹಾಗೆ 5 ಜನ ಮುಸುಕುಧಾರಿಗಳು ವಿಮಾನವನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ಅವರೇ ಈ 5 ಭಯೋತ್ಪಾದಕರು. ಅವರ ಹೆಸರು ಹೀಗಿದೆ. ಮೊದಲನೇದಾಗಿ ಇಬ್ರಾಹಿಂ ಅತಾರ್ ಅಲಿಯಾಸ್ ಚೀಫ್, ಶಾಹಿದ್ ಅಖ್ತರ್ ಸೈಯದ್ ಅಲಿಯಾಸ್ ಡಾಕ್ಟರ್, ಸನ್ನಿ ಅಹಮದ್ ಕಾಜಿ ಅಲಿಯಾಸ್ ಬರ್ಗರ್, ಮಿಸ್ತ್ರಿ ಜಹೂರ್ ಇಬ್ರಾಹಿಂ ಅಲಿಯಾಸ್ ಭೋಲಾ, ಶಾಕೀರ್ ಅಲಿಯಾಸ್ ಶಂಕರ್. ಈ ಎಲ್ಲ ಭಯೋತ್ಪಾದಕರು ಪಾಕಿಸ್ತಾನ ಮೂಲದವರೇ. ಆದರೆ ಇಡೀ ಘಟನೆಯಲ್ಲಿ ಅವರು ತಮ್ಮ ಕೋಡ್ ನೇಮ್ಗಳನ್ನು ಮಾತ್ರ ಬಳಸಿದ್ರು. ಭೋಲಾ, ಶಂಕರ್ ಥರದ ಹಿಂದೂ ಹೆಸರುಗಳನ್ನು ಕೂಡ ಬಳಸಿದ್ರು. ಅವರಲ್ಲಿ ಚೀಫ್ ಅಲಿಯಾಸ್ ಇಬ್ರಾಹಿಂ ಅಖ್ತರ್ ಪಿಸ್ತೂಲ್ ಹಿಡಿದು ಕಾಕ್ಪಿಟ್ ಪ್ರವೇಶಿಸಿ ಕ್ಯಾಪ್ಟನ್ ದೇವಿ ಶರಣ್ ತಲೆಗೆ ಗನ್ ಹಿಡಿತಾನೆ. ಉಳಿದ 4 ಪ್ರಯಾಣಿಕರನ್ನ ಹೆದರಿಸೋಕೆ ಮತ್ತು ಹೊಡೆಯೋಕೆ ಶುರು ಮಾಡ್ತಾರೆ. ಕ್ಯಾಪ್ಟನ್ ದೇವಿ ಶರಣ್ ಚೀಫ್ಗೆ ನಿಮಗೇನು ಬೇಕು ಅಂತ ಕೇಳ್ತಾರೆ. ವಿಮಾನವನ್ನು ಲಕ್ನೋ ಮೂಲಕ ಲಾಹೋರ್ಗೆ ಕೊಂಡೊಯ್ಯಲು ಚೀಫ್ ಅನ್ನೋ ಭಯೋತ್ಪಾದಕ ಆದೇಶ ಮಾಡ್ತಾನೆ. ಕ್ಯಾಪ್ಟನ್ ದೇವಿ ಶರಣ್ ವಿಮಾನದ ವೇಗವನ್ನು ತಗ್ಗಿಸ್ತಾರೆ ಮತ್ತು ಲಾಹೋರ್ವರೆಗೆ ತಲುಪಲು ಬೇಕಾದ ಇಂಧನ ಇಲ್ಲ ಅಂತ ವಿವರಿಸುವ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಆದರೆ ಹೈಜಾಕರ್ಗಳು ವಿಮಾನವನ್ನು ಸ್ಫೋಟಿಸೋ ಬೆದರಿಕೆ ಒಡ್ತಾರೆ ಮತ್ತು ತಾವು ಹೇಳಿದಂತೆ ಕೇಳು ಅಂತ ಬೆದರಿಕೆ ಒಡ್ತಾರೆ. ಹೀಗಾಗಿ ವಿಮಾನವನ್ನು ಲಾಹೋರ್ನತ್ತ ತಿರುಗಿಸುವುದನ್ನು ಬಿಟ್ಟು ಕ್ಯಾಪ್ಟನ್ ದೇವಿ ಶರಣ್ ಅವರಿಗೆ ಬೇರೆ ದಾರಿ ಇರಲಿಲ್ಲ. ಆದರೆ ಈ ವಿಮಾನಕ್ಕೆ ತನ್ನ ವಾಯು ಪ್ರದೇಶವನ್ನು ಪ್ರವೇಶಿಸಲು ಪಾಕಿಸ್ತಾನ ಅನುಮತಿ ನೀಡುವುದಿಲ್ಲ.
ಹೀಗಾಗಿ ಪ್ರಯಾಣಿಕರೆಲ್ಲರೂ ಕೂಡ ಆತಂಕದಲ್ಲಿದ್ದರು. ಇಷ್ಟೆಲ್ಲ ಆಗಿದ್ದರೂ ಕೂಡ ಇಲ್ಲಿಯವರೆಗೂ ಹೈಜಾಕ್ನ ಬಗ್ಗೆ ಅಧಿಕೃತವಾಗಿ ಸರ್ಕಾರಕ್ಕೆ ಯಾವುದೇ ಮಾಹಿತಿ ತಲುಪಿರಲಿಲ್ಲ. ಸಂಜೆ 6:04 ಕ್ಯಾಪ್ಟನ್ ದೇವೀಶ್ ಶರಣ್ ಸಂದೇಶ ಕೇಂದ್ರ ಸರ್ಕಾರಕ್ಕೆ ತಲುಪುತ್ತೆ. ವಾಜಪೇಯಿ ಸರ್ಕಾರದಲ್ಲಿ ಆಗ ನಾಗರಿಕ ವಿಮಾನಯಾನ ಸಚಿವರಾಗಿದ್ದಂಥ ಶರದ್ ಯಾದವ್ ಜನತೆಯ ಮುಂದೆ ಮೊದಲ ಬಾರಿಗೆ ಮಾತನಾಡ್ತಾರೆ ಮತ್ತು ಅವ್ರು ಹೇಳೋದು, ಅವರೆಲ್ಲ ಆಕಾಶದಲ್ಲಿದ್ದಾರೆ, ಪೈಲಟ್ ಹೊರತು ನಮಗೆ ಯಾವುದೇ ಕಮ್ಯುನಿಕೇಷನ್ ಇಲ್ಲ, ಜೊತೆಗೆ ಭಯೋತ್ಪಾದಕರ ಬಳಿ AK-47 ಇದೆಯೋ, ಪಿಸ್ತೂಲ್ ಇದೆಯೋ ಅನ್ನೋದು ಕೂಡ ಖಚಿತವಾಗಿ ಗೊತ್ತಿಲ್ಲ, ಆದರೆ ಪ್ರಯಾಣಿಕರೆಲ್ಲರ ಸುರಕ್ಷತೆ ನಮ್ಮ ಮೊದಲ ಆದ್ಯತೆ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಇದಾದ ನಂತರ ವಿಮಾನ ಮುಂದೆ ಎಲ್ಲಿ ಹೋಗುತ್ತೆ? ಸಂಜೆ 6:30 ಇಸ್ಲಾಮಾಬಾದ್ನಲ್ಲಿರುವ ಭಾರತೀಯ ಹೈಕಮಿಷನರ್ ವಿಮಾನವನ್ನು ಲಾಹೋರ್ನಲ್ಲಿ ಲ್ಯಾಂಡ್ ಮಾಡಲು ಅನುಮತಿ ಕೇಳ್ತಾರೆ. ಆದರೆ ಪಾಕಿಸ್ತಾನ ಇದಕ್ಕೂ ಒಪ್ಪೋದಿಲ್ಲ. ಈ ಮಧ್ಯೆ ದೇವೀಶ್ ಶರಣ್ ಹೈಜಾಕರ್ಗಳ ಮನವೊಲಿಸಿ ವಿಮಾನವನ್ನು ಅಮೃತ್ಸರದಲ್ಲಿ ಲ್ಯಾಂಡ್ ಮಾಡಲು ಮುಂದಾಗ್ತಾರೆ. ಸುಮಾರು ಹೊತ್ತು ಅಮೃತ್ಸರ ವಿಮಾನ ನಿಲ್ದಾಣದ ಮೇಲೆ ಹಾರಾಡಿ ಕಡೆಗೂ ಈ ವಿಮಾನ 7:01 ಸುಮಾರಿಗೆ ಅಮೃತ್ಸರದಲ್ಲಿಯೇ ಲ್ಯಾಂಡ್ ಮಾಡಲಾಗುತ್ತೆ. ಈ ಮಧ್ಯೆ ಸರ್ಕಾರ ಪ್ರಯಾಣಿಕರನ್ನ ರೆಸ್ಕ್ಯೂ ಮಾಡಬೇಕು ಅಂತ ಸಾಧ್ಯವಾದಷ್ಟು ಕಾಲ ವಿಮಾನವನ್ನು ಅಮೃತ್ಸರ ವಿಮಾನ ನಿಲ್ದಾಣದಲ್ಲಿಯೇ ನಿಲ್ಲಿಸಲು ಬಯಸಿತ್ತು. ವಿಮಾನದ ಟೈರ್ಗಳನ್ನು ಪಂಕ್ಚರ್ ಮಾಡಲು ಯೋಚಿಸಲಾಯಿತು. ಅಮೃತ್ಸರ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜಿಸಲಾಯಿತು. ಒಂದೆಡೆ ಭಯೋತ್ಪಾದಕರು ಪದೇ ಪದೇ ವಿಮಾನವನ್ನು ಟೇಕ್ ಆಫ್ ಮಾಡಲು ಹೇಳ್ತಾ ಇದ್ರು. ಇನ್ನೊಂದೆಡೆ ಪೈಲಟ್ಗಳು ಫ್ಯೂಯಲ್ ತುಂಬಿಸುವಂತೆ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಕೇಳಿಕೊಳ್ತಾ ಇದ್ರು. ದೆಹಲಿ ಮತ್ತು ಅಮೃತ್ಸರದ ಮಧ್ಯೆ ಯಾವುದೇ ಕಮ್ಯುನಿಕೇಷನ್ ಇರದ ಕಾರಣ ಯಾವುದೇ ನಿರ್ಧಾರ ತುರ್ತಾಗಿ ತೆಗೆದುಕೊಳ್ಳಲು ಆಗ್ತಾ ಇರಲಿಲ್ಲ. ಈ ಮಧ್ಯೆ ವಿಮಾನವನ್ನು ಹೇಗಾದರೂ ಮಾಡಿ ಅಮೃತ್ಸರದಲ್ಲಿಯೇ ನಿಲ್ಲಿಸಬೇಕು ಅಂತ ದೆಹಲಿಯಿಂದ ಸೂಚನೆ ಬರ್ತವೆ. ಹೀಗಾಗಿ ವಿಮಾನದ ಟೇಕ್ ಆಫ್ಗೆ ದಾರಿ ಸಿಗದ ರೀತಿಯಲ್ಲಿ ಇಂಧನ ಟ್ಯಾಂಕರನ್ನು ವಿಮಾನಕ್ಕೆ ಎದುರಾಗಿ ನಿಲ್ಲಿಸಬೇಕು ಅಂತ ನಿರ್ಧರಿಸಲಾಗುತ್ತೆ. ಆದರೆ ಟ್ಯಾಂಕರ್ನ ನಿಧಾನವಾಗಿ ತೆಗೆದುಕೊಂಡು ಹೋಗುವಂತೆ ಏರ್ ಟ್ರಾಫಿಕ್ ಕಂಟ್ರೋಲ್ ಸೂಚನೆ ನೀಡ್ತಾರೆ. ಹೀಗಾಗಿ ಅಚಾನಕ್ಕಾಗಿ ಚಾಲಕ ಬ್ರೇಕ್ ಹಾಕಿದ್ದರಿಂದ ಟ್ಯಾಂಕರ್ ವೆಹಿಕಲ್ ನಿಲ್ಲುತ್ತೆ. ಇನ್ನೊಂದೆಡೆ ವಿಮಾನದ ಕಡೆಗೆ ವೇಗವಾಗಿ ಬರ್ತಾ ಇದ್ದ ಫ್ಯೂಯಲ್ ಟ್ಯಾಂಕರ್ ಇದ್ದಕ್ಕಿದ್ದಂತೆ ನಿಂತಿರುವುದನ್ನು ಭಯೋತ್ಪಾದಕರು ಗಮನಿಸ್ತಾರೆ. ನಂತರ ಫ್ಲೈಟ್ ಎಂಜಿನಿಯರ್ ಅನಿಲ್ ಜಾಗಿಯಾ ತಲೆ ಮೇಲೆ ಪಿಸ್ತೂಲ್ ಇಟ್ಟು ಕ್ಯಾಪ್ಟನ್ ದೇವೀಶ್ ಶರಣ್ಗೆ ತಕ್ಷಣ ವಿಮಾನವನ್ನು ಟೇಕ್ ಆಫ್ ಮಾಡಲು ಹೇಳ್ತಾರೆ. ಟೇಕ್ ಆಫ್ ಆಗೋ ವೇಳೆಗೆ ವಿಮಾನ ಬಹುತೇಕ ಫ್ಯೂಯಲ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆಯೋದರಲ್ಲಿತ್ತು. ಕಡೆಗೂ ಇಂಧನವಿಲ್ಲದೆ ವಿಮಾನ ಮತ್ತೊಮ್ಮೆ ಟೇಕ್ ಆಫ್ ಮಾಡಿತ್ತು. ಹಾಗಾದರೆ ಇಂಧನ ಇಲ್ಲದ ಈ ವಿಮಾನ ಮುಂದೆ ಹೋಗಿದ್ದು ಎಲ್ಲಿಗೆ? ಸಮಯ ಸಂಜೆ 7:50. ಸ್ವಲ್ಪ ಸಮಯದ ನಂತರ ವಿಮಾನ ಮತ್ತೆ ಲಾಹೋರ್ನ ವಾಯುಪ್ರದೇಶಕ್ಕೆ ಪ್ರವೇಶ ಮಾಡುತ್ತೆ. ಲಾಹೋರ್ ವಿಮಾನ ನಿಲ್ದಾಣದ ಲೈಟ್ಗಳನ್ನು ಆಫ್ ಮಾಡಲಾಗುತ್ತೆ. ಲ್ಯಾಂಡಿಂಗ್ ಮಾಡಲು ಇನ್ನೂ ಅನುಮತಿ ಸಿಕ್ಕಿರಲಿಲ್ಲ. ಆದರೆ ವಿಮಾನವನ್ನು ಲ್ಯಾಂಡ್ ಮಾಡೋ ಹೊರತುಪಡಿಸಿ ಕ್ಯಾಪ್ಟನ್ ದೇವೀಶ್ ಶರಣ್ಗೆ ಬೇರೆ ಯಾವುದೇ ಆಯ್ಕೆ ಇರಲಿಲ್ಲ. ಯಾಕೆಂದರೆ ವಿಮಾನದಲ್ಲಿ ಕೆಲವು ನಿಮಿಷಗಳವರೆಗೆ ಸಾಕಾಗುವಷ್ಟು ಫ್ಯೂಯಲ್ ಮಾತ್ರ ಉಳಿದಿತ್ತು. ಕೊನೆಗೆ ಲಾಹೋರ್ ATCಯಿಂದ ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲರ್ನಿಂದ ಲ್ಯಾಂಡ್ ಮಾಡಲು ಅನುಮತಿ ಸಿಗುತ್ತೆ. ಆದರೆ ಅದು ಫ್ಯೂಯಲ್ ತುಂಬಿಸಲು ಮಾತ್ರ. ವಿಮಾನ ರಾತ್ರಿ 10:30 ಮತ್ತೆ ಟೇಕ್ ಆಫ್ ಆಗಬೇಕಿರುತ್ತೆ. ಈ ಮಧ್ಯೆ ವಿಮಾನದೊಳಗಿನ ಪ್ರಯಾಣಿಕರ ಮೇಲೆ ಈ ಭಯೋತ್ಪಾದಕರು ಹಲ್ಲೆ ಮಾಡ್ತಾನೆ ಇದ್ರು. 25 ವರ್ಷದ ರೂಪಿನ್ ಕಟಿಯಾಲ್ ತನ್ನ ಪತ್ನಿ ರಚನಾ ಸೆಹಗಲ್ ಅವರೊಂದಿಗೆ ಹನಿಮೂನ್ನಿಂದ ಹಿಂತಿರುಗ್ತಾ ಇದ್ರು. ವಿಮಾನವನ್ನು ಅಪಹರಿಸಿದ ಕೆಲವೇ ಗಂಟೆಗಳ ನಂತರ ಕೇವಲ ಬಾತ್ರೂಮ್ಗೆ ಹೋಗಲು ಅನುಮತಿ ಕೇಳಿದ ಕಾರಣಕ್ಕಾಗಿ ರೂಪಿನ್ರನ್ನು ಇರಿದು ಕೊಲ್ಲಲಾಗುತ್ತೆ. ನಂತರ ಲಾಹೋರ್ನಿಂದ ಟೇಕ್ ಆಫ್ ಆದ ಬಳಿಕ ವಿಮಾನ ಕಾಬೂಲ್ ಮೂಲಕ ಒಮಾನ್ ರಾಜಧಾನಿ ಮಸ್ಕತ್ಗೆ ತೆರಳುತ್ತೆ. ಆದರೆ ಅಲ್ಲಿಯೂ ಲ್ಯಾಂಡ್ ಮಾಡಲು ಅನುಮತಿ ಸಿಗೋದಿಲ್ಲ. ಕಡೆಗೆ IC-814 ಎನ್ನುವ ಈ ವಿಮಾನ ಡಿಸೆಂಬರ್ 25ನೇ ತಾರೀಕಿನಂದು ಬೆಳಗಿನ ಜಾವ 3 ಗಂಟೆ ದುಬೈನಲ್ಲಿ ಇಳಿಯುತ್ತೆ. ಫ್ಯೂಯಲ್ ತುಂಬಿಸುವ ಬದಲಿಗೆ 26 ಪ್ರಯಾಣಿಕರನ್ನು ಬಿಡುಗಡೆ ಮಾಡುವ ಒಪ್ಪಂದ ಆಗುತ್ತೆ. ಹೀಗೆ 26 ಜನ ಪ್ರಯಾಣಿಕರು ಬಿಡುಗಡೆ ಆಗ್ತಾರೆ. ಅವರಲ್ಲಿ ಹೆಚ್ಚಿನವರು ರೋಗಿಗಳು, ವೃದ್ಧರು, ಮಹಿಳೆಯರು ಮತ್ತು ಮಕ್ಕಳಾಗಿರ್ತಾರೆ. ಇದರೊಂದಿಗೆ ಹತ್ಯೆಗೀಡಾದ ರೂಪಿನ್ ಕಟಿಯಾಲ್ ಶರೀರವನ್ನು ಅಲ್ಲೇ ಸ್ವೀಕರಿಸಲಾಗುತ್ತೆ. ಪ್ರಯಾಣಿಕರನ್ನ ಕರೆತರಲು ವಿಮಾನಯಾನ ಸಚಿವ ಶರದ್ ಯಾದವ್ ಅದೇ ದಿನ ದುಬೈ ತಲುಪಿರ್ತಾರೆ. ಇದಾದ ನಂತರ ವಿಮಾನ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಕಡೆಗೆ ಹಾರುತ್ತೆ. ಆದರೆ ಕಾಬೂಲ್ ವಿಮಾನ ನಿಲ್ದಾಣದಿಂದ ವಿಮಾನವನ್ನು ಕಂದಹಾರ್ಗೆ ತೆಗೆದುಕೊಂಡು ಹೋಗಲು ಹೇಳಲಾಗುತ್ತೆ. ಡಿಸೆಂಬರ್ 26ರ ಬೆಳಗ್ಗೆ ಸುಮಾರು 8 ಗಂಟೆಗೆ ವಿಮಾನವು ಕಂದಹಾರ್ ವಿಮಾನ ನಿಲ್ದಾಣದಲ್ಲಿ ಇಳಿಯುತ್ತೆ. ಇದಾದ ನಂತರ ಕಂದಹಾರ್ನಲ್ಲಿ ಈ IC-814 ವಿಮಾನ 6 ದಿನಗಳ ಕಾಲ ಅಲ್ಲೇ ಇರಬೇಕಾಗುತ್ತೆ. ಹೀಗಾಗಿ 6 ದಿನಗಳ ಕಾಲ ಪ್ರಯಾಣಿಕರು ವಿಮಾನ ಅನ್ನೋ ಜೈಲಿನಲ್ಲಿಯೇ ಬಂದಿಯಾಗಿದ್ದರು. ವಿಮಾನವನ್ನು ಹೈಜಾಕ್ ಮಾಡಿದ ಭಯೋತ್ಪಾದಕರು ತಮ್ಮ ಸುರಕ್ಷತೆಗಾಗಿ ತಾಲಿಬಾನ್ ಅಧಿಕಾರಿಯನ್ನು ಕೂಡ ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ರು. ಈ ಎಲ್ಲ ಘಟನೆಗಳ ಮಧ್ಯೆ ದೆಹಲಿಯ ಪರಿಸ್ಥಿತಿ ಹೇಗಿತ್ತು? ಸರ್ಕಾರ ಏನು ಚಿಂತನೆ ನಡೆಸಿತ್ತು? ಈ ಪ್ರಕರಣದಲ್ಲಿ ಅಫ್ಘಾನಿಸ್ತಾನದ ಪಾತ್ರ ಏನು? ಬನ್ನಿ ನೋಡೋಣ.
ಈ ಘಟನೆಗೆ ಕೆಲವೇ ದಿನಗಳ ಹಿಂದೆಷ್ಟೇ ನಡೆದ ಕಾರ್ಗಿಲ್ ಯುದ್ಧದಿಂದ ದೇಶ ಆಗ್ತಾನೆ ಚೇತರಿಸಿಕೊಳ್ತಾ ಇತ್ತು. ಇಂಥ ಸಮಯದಲ್ಲಿ ಮತ್ತೊಂದು ಅಚಾತುರ್ಯ ನಡೆದು ಹೋಗಿತ್ತು. ಈ ಎಲ್ಲ ಬೆಳವಣಿಗೆಗಳಿಂದ ದೆಹಲಿಯಲ್ಲಿ ಟೆನ್ಷನ್ ಹೆಚ್ಚಾಗಿತ್ತು. ಸಹಜವಾಗಿ ಪ್ರತಿಪಕ್ಷಗಳು ಮತ್ತು ಸಾರ್ವಜನಿಕರು ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಇದಕ್ಕೆಲ್ಲ ಹೊಣೆ ಮಾಡಿದ್ರು. ಈ ಪರಿಸ್ಥಿತಿಯಲ್ಲಿ ದೆಹಲಿಯಲ್ಲಿ ಸರಣಿ ಸಭೆಗಳು ನಡೀತವೆ. ಪತ್ರಕರ್ತ ವಿಜಯ್ ತ್ರಿವೇದಿ ಅವರ ಹಾರ್ ನಹಿ ಮಾನುಂಗ ಪುಸ್ತಕದಲ್ಲಿ ಈ ಘಟನೆಗಳನ್ನು ಡೀಟೇಲ್ ಆಗಿ ವಿವರಣೆ ನೀಡಿದ್ದಾರೆ. ವಿಮಾನದಲ್ಲಿ ಸಿಲುಕಿಕೊಂಡಿದ್ದ ಪ್ರಯಾಣಿಕರ ಸಂಬಂಧಿಗಳನ್ನು ಪ್ರಧಾನಿ ವಾಜಪೇಯಿ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಸರ್ಕಾರದ ಎಲ್ಲ ಪ್ರಯತ್ನಗಳ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟರಲ್ಲಿಯೇ ಕಂದಹಾರ್ನಲ್ಲಿ ರಾಜಿ ಸಂಧಾನದ ಮಾತುಕತೆ ಶುರುವಾಗಿರುತ್ತೆ. ಆಗ ಅಫ್ಘಾನಿಸ್ತಾನದಲ್ಲಿ ಇದ್ದದ್ದು ತಾಲಿಬಾನ್ ಸರ್ಕಾರ. ಮುಲ್ಲಾ ಓಮರ್ ಮತ್ತು ವಿದೇಶಾಂಗ ಸಚಿವ ವಕೀಲ್ ಅಹಮದ್ ಮುತಾವಕೀಲ್ ಸಂಧಾನಕ್ಕಾಗಿ ಪ್ರಯತ್ನ ಪಡ್ತಾ ಇದ್ರು. ಆರಂಭದಲ್ಲಿ ಪ್ರಯಾಣಿಕರ ಬಿಡುಗಡೆಯ ಬದಲಾಗಿ ಈ ಭಯೋತ್ಪಾದಕರು ಒಂದಷ್ಟು ಬೇಡಿಕೆಗಳು ನೀಡುತ್ತಾರೆ. ಅವುಗಳಲ್ಲಿ ಭಾರತದ ವಿವಿಧ ಜೈಲುಗಳಲ್ಲಿದ್ದ 36 ಕುಖ್ಯಾತ ಭಯೋತ್ಪಾದಕರನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಎರಡನೇದಾಗಿ ಮೃತಪಟ್ಟಿದ್ದ ಸಜ್ಜಾದ್ ಅಫ್ಘಾನಿ ಎಂಬ ಉಗ್ರಗಾಮಿಯ ದೇಹವನ್ನು ಹಸ್ತಾಂತರಿಸಬೇಕು ಮತ್ತು $20 ಕೋಟಿ ಅಮೆರಿಕನ್ ಡಾಲರ್ ನೀಡಬೇಕು. ಈ ಬೇಡಿಕೆಗಳನ್ನ ಇಟ್ಟದ್ದು ಯಾರು ಅಂದರೆ ಮೊಹಮ್ಮದ್ ಇಬ್ರಾಹಿಂ ಅಥಾರ್ ಅಲ್ವಿ, ಅಂದರೆ ಚೀಫ್ ಅನ್ನೋ ಮುಖ್ಯ ಭಯೋತ್ಪಾದಕ. ಹಾಗಾದರೆ ರಾಜಿ ಸಂಧಾನದ ಮಾತುಕತೆ ಹೇಗಾಯಿತು? ನೆಗೋಷಿಯೇಷನ್ಸ್ ಮಾಡಿದ್ದು ಯಾರು? ಅಪಹರಣದ ಬಿಕ್ಕಟ್ಟನ್ನು ನಿಭಾಯಿಸಲು ಕೆಲವು ದಕ್ಷ ಅಧಿಕಾರಿಗಳ ಜೊತೆಗೆ ಕ್ರ್ಯಾಕ್ ಕಮಾಂಡೋಗಳ ತಂಡವು ಡಿಸೆಂಬರ್ 27ರಂದು ಅಂದರೆ ಹೈಜಾಕ್ ನಡೆದ 4ನೇ ದಿನ ಕಂದಹಾರ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಿತು. ತಾಲಿಬಾನ್ ಯೋಧರು ಈಗಾಗಲೇ ತಮ್ಮ ಪೊಸಿಷನ್ ತೆಗೆದುಕೊಂಡು ನಿಂತಿದ್ರು. ಉಗ್ರರ ಜೊತೆ ಮಾತುಕತೆಗಾಗಿ ವಿದೇಶಾಂಗ ಜಂಟಿ ಕಾರ್ಯದರ್ಶಿ ವಿವೇಕ್ ಕಾಟ್ಜು, ಗುಪ್ತಚರ ಅಧಿಕಾರಿಗಳಾಗಿದ್ದ ಅಜಿತ್ ದೋವಲ್ ಮತ್ತು ಸಿಡಿ ಸಹಾಯ್ ಬಂದಿದ್ರು. ವಿವೇಕ್ ಕಾಟ್ಜು ಈ ತಂಡವನ್ನು ಮುನ್ನಡೆಸ್ತಾ ಇದ್ರು. ಆದರೆ ದೋವಲ್ಗಿಂತ ವಿವೇಕ್ ಕಾಟ್ಜು 7 ರಿಂದ 8 ವರ್ಷ ಚಿಕ್ಕವರಾಗಿದ್ರು. ಹೀಗಾಗಿ ಅವರ ಮಧ್ಯೆ ಸಮನ್ವಯತೆ ಇತ್ತ ಅನ್ನೋದು ಇಂದಿಗೂ ಹಲವರಿಗೆ ಪ್ರಶ್ನೆಯಾಗಿ ಕಾಡುತ್ತೆ. ಇದೇ ಥರದ ದ್ವಂದ್ವ ಅಂದಿನ ಹಲವು ಅಧಿಕಾರಿಗಳ ಮಧ್ಯೆ ಇತ್ತು. ಒಟ್ಟಿನಲ್ಲಿ ಒಪ್ಪಂದದ ಮಾತುಕತೆ ಆರಂಭವಾಗುತ್ತೆ. ತಾಲಿಬಾನ್ ಕಡೆಯಿಂದ ಮೌಲಾನಾ ಬೇಕು ಅನ್ನೋ ಬೇಡಿಕೆ ಬರುತ್ತೆ. ಈ ಮೌಲಾನಾ ಯಾರು ಅನ್ನೋದೇ ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ. ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅಧಿಕಾರಿಗಳು ಮತ್ತೆ ಕೇಳಿದಾಗ ಬಂದ ಉತ್ತರ ಹರ್ಕತ್ ಉಲ್ ಮುಜಾಹಿದೀನ್ನ ಮುಖ್ಯಸ್ಥನಾಗಿದ್ದ ಕುಖ್ಯಾತ ಭಯೋತ್ಪಾದಕ ಮೌಲಾನಾ ಮಸೂದ್ ಅಜರ್ ಎಂದು. ಈ ಮೌಲಾನಾ ಮಸೂದ್ ಅಜರ್ನ ಕಿರಿಯ ಸಹೋದರನೇ ಈ ಹೈಜಾಕ್ನಲ್ಲಿ ಚೀಫ್ ಎಂಬ ಕೋಡ್ ನೇಮ್ ಹೊಂದಿದ್ದ ಮೊಹಮ್ಮದ್ ಇಬ್ರಾಹಿಂ ಅಥಾರ್ ಅಲ್ವಿ. ಇದರ ಜೊತೆಗೆ ಇನ್ನೂ 2 ಭಯೋತ್ಪಾದಕರ ಬಿಡುಗಡೆಯ ಬೇಡಿಕೆಯನ್ನು ಕೂಡ ಇಡಲಾಗುತ್ತೆ. ಹಾಗಾದರೆ ಯಾರು ಈ ಮೌಲಾನಾ ಮಸೂದ್ ಅಜರ್? ಈ ಮೌಲಾನಾ ಮಸೂದ್ ಅಜರ್ 1994ರಿಂದ ಜಮ್ಮುವಿನ ಜೈಲಿನಲ್ಲಿರ್ತಾನೆ. 1994ರಲ್ಲಿ ಆತ ಹರ್ಕತ್ ಉಲ್ ಅನ್ಸಾರ್ ಸಂಘಟನೆಯ ಭಯೋತ್ಪಾದಕ ಚಟುವಟಿಕೆಗಳಿಗಾಗಿ ಬಂದಾಗ ಆತನನ್ನು ಬಂಧನ ಮಾಡಲಾಗಿತ್ತು. 1995ರಲ್ಲಿ ಮಸೂದ್ ಅಜರ್ನನ್ನು ಬಿಡುಗಡೆಗೊಳಿಸಲೆಂದೇ ಅಲ್ ಫರಾನ್ ಎಂಬ ಇನ್ನೊಂದು ಭಯೋತ್ಪಾದಕ ಸಂಘಟನೆಯನ್ನೂ ರಚಿಸಲಾಗಿತ್ತು. ಎರಡನೇ ಉಗ್ರ ಉಮರ್ ಶೇಖ್. ಈತ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸದಲ್ಲಿದ್ದ 4 ಪ್ರವಾಸಿಗರನ್ನ ಅಪಹರಿಸಿ ಉತ್ತರ ಪ್ರದೇಶದ ಸಹರಾನ್ಪುರದ ಹಳ್ಳಿಯೊಂದರಲ್ಲಿ ಅಡಗಿಸಿಟ್ಟಿದ್ದ. ಇದು ನಡೆದದ್ದು 1994ರಲ್ಲಿ. ಹರ್ಕತ್ ಉಲ್ ಅನ್ಸಾರ್ ಅನ್ನೋ ಭಯೋತ್ಪಾದಕ ಸಂಘಟನೆಯ ಮೂಲಕ ಈ ಕೃತ್ಯವನ್ನು ಈತ ಎಸಗಿದ್ದ. ಒಂದು ಕಾಲದಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ವಿದ್ಯಾರ್ಥಿಯಾಗಿದ್ದ ಉಮರ್ ಸೈದ್ ಶೇಖ್ ಈ ಅಪಹರಣದ ಮಾಸ್ಟರ್ ಮೈಂಡ್ ಆಗಿದ್ದ. ಕ್ಷಿಪ್ರ ಕ್ರಾಂತಿ ಮೂಲಕ ಪಾಕಿಸ್ತಾನದಲ್ಲಿ ಅಧಿಕಾರ ಹಿಡಿದಿದ್ದ ಜನರಲ್ ಮುಷರಫ್ ತಮ್ಮ ಲೈನ್ ಆಫ್ ಫೈರ್ ಅನ್ನೋ ಪುಸ್ತಕದಲ್ಲಿ ಒಮರ್ ಶೇಖ್ನನ್ನು ತರಬೇತಿ ಕೊಟ್ಟು ಸಿದ್ಧ ಮಾಡಿದ್ದು ಬ್ರಿಟಿಷ್ ಗುಪ್ತಚರ ಸಂಸ್ಥೆ MI6 ಅಂತ ಬರೆದಿದ್ದಾರೆ. ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಒಮರ್ ಶೇಖ್ ಅಂದಿನಿಂದ ದೆಹಲಿಯ ತಿಹಾರ್ ಜೈಲಿನಲ್ಲಿದ್ದ. ಇನ್ನು 3ನೇ ಬೇಡಿಕೆ ಇಟ್ಟದ್ದು ಮುಷ್ತಾಕ್ ಜರ್ಗರ್ ಬಗ್ಗೆ. ಈ ಜರ್ಗರ್ 40ಕ್ಕೂ ಹೆಚ್ಚು ಕೊಲೆಗಳ ಆರೋಪ ಹೊತ್ತಿದ್ದ. ಈತ ಕೊಲೆ ಮಾಡಿದ 40 ಜನರಲ್ಲಿ ಬಹುತೇಕರು ಕಾಶ್ಮೀರಿ ಪಂಡಿತರಾಗಿದ್ದರು. ಇನ್ನು ಈ ರಾಜಿ ಮಾತುಕತೆಯಲ್ಲಿ ತಾಲಿಬಾನ್ ಮಧ್ಯಪ್ರವೇಶ ಮಾಡುತ್ತೆ. ಹೀಗಾಗಿ ಹೈಜಾಕ್ನ 5ನೇ ದಿನ ಪ್ರಯಾಣಿಕರಿಗೆ ಅತ್ಯಂತ ಕಷ್ಟಕರದ ದಿನವಾಗಿತ್ತು. ಶೌಚಾಲಯಗಳು ಬ್ಲಾಕ್ ಆಗಿದ್ದವು. ಎಲ್ಲರ ಮುಖಗಳು ಹೇಳೋಕೆ ಮಾತ್ರ ಜೀವಂತ ಇದ್ದಂತಿದ್ದವು. ಸಾವಿನ ಭಯ ಎಲ್ಲರ ಮುಖದಲ್ಲೂ ಎದ್ದು ಕಾಣ್ತಾ ಇತ್ತು. ಇನ್ನು ಪ್ರಧಾನಿ ವಾಜಪೇಯಿ ದೆಹಲಿಯಲ್ಲಿ ಸಾಕಷ್ಟು ಸಭೆಗಳು ನಡೆಸುವ ಮೂಲಕ ಶತಾಯ ಗತಾಯ ಒಂದು ಮಾರ್ಗವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ರು. ಡಿಸೆಂಬರ್ 28ರಂದು ವಿದೇಶಾಂಗ ಸಚಿವ ಜಸ್ವಂತ್ ಸಿಂಗ್ ದೆಹಲಿಯ ಶಾಸ್ತ್ರಿ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ರು. ಆಗ ಇದ್ದಕ್ಕಿದ್ದಂತೆ ಅಪಹರಣಕ್ಕೊಳಗಾದ ಪ್ರಯಾಣಿಕರ ಸಂಬಂಧಿಕರು ಒಳಗೆ ನುಗ್ತಾರೆ. ಸರ್ಕಾರ ಬಿಡುಗಡೆ ಮಾಡುತ್ತಿರುವ ಎಲ್ಲ ಭಯೋತ್ಪಾದಕರ ಹೆಸರುಗಳನ್ನು ಬಹಿರಂಗಗೊಳಿಸುವಂತೆ ಒತ್ತಾಯಿಸುತ್ತಾರೆ. ಮತ್ತು ಒಂದು ಕಾಲದಲ್ಲಿ ಗೃಹ ಸಚಿವರಾಗಿದ್ದ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಮಗಳು ರುಬೈಯಾಗಾಗಿ ಭಯೋತ್ಪಾದಕರನ್ನು ಬಿಡುಗಡೆ ಮಾಡಬಹುದಾದರೆ ನಮ್ಮ ಸಂಬಂಧಿಕರಿಗಾಗಿ ಯಾಕೆ ಮಾಡೋಕ್ಕಾಗಲ್ಲ? ನೀವು ಅವ್ರಿಗೆ ಏನು ಕೊಡ್ತಿರೋ ಬಿಡ್ತಿರೋ ನಮ್ಗೆ ಗೊತ್ತಿಲ್ಲ, ಒಟ್ಟಾರೆಯಾಗಿ ನಮ್ಮವ್ರನ್ನ ಕರೆತನ್ನಿ ಅಂತ ಕಿರ್ಚಾಡ್ತಾರೆ. ಇನ್ನು ಈ ಕಡೆ ಪ್ಲಾನ್ ಅಂತಿಮ ಹಂತಕ್ಕೆ ಬರುತ್ತೆ. ಆದರೆ ಮಾತುಕತೆಯಲ್ಲಿ ಮತ್ತೆ ಹೆಚ್ಚು ಕಡಿಮೆ ಆದರೆ ಮತ್ತೆ ದೆಹಲಿಯ ನಿರ್ಣಯಕ್ಕಾಗಿ ಕಾಯಬೇಕಾಗಿರುತ್ತೆ.
ಸಾಕಷ್ಟು ಹಗ್ಗ ಜಗ್ಗಾಟದ ನಂತರ ಸರ್ಕಾರ ಅನಿವಾರ್ಯವಾಗಿ ಭಯೋತ್ಪಾದಕರ ಬೇಡಿಕೆಗಳಿಗೆ ಮಣಿಬೇಕಾಗುತ್ತೆ. ತುರ್ತಾಗಿ 3 ಜನ ಟೆರರಿಸ್ಟ್ಗಳನ್ನು ಜೈಲಿನಿಂದ ಬಿಡುಗಡೆ ಕೂಡ ಮಾಡಲಾಗುತ್ತೆ. ಹೀಗೆ ಹೊರಬಂದ 3 ಭಯೋತ್ಪಾದಕರು ಮೌಲಾನಾ ಮಸೂದ್ ಅಜರ್, ಉಮರ್ ಶೇಖ್ ಮತ್ತು ಮುಷ್ತಾಕ್ ಜರ್ಗರ್. ಈ ಭಯೋತ್ಪಾದಕರನ್ನ ಜಸ್ವಂತ್ ಸಿಂಗ್ ಸ್ವತಃ ಕಂದಹಾರ್ಗೆ ಕರೆದುಕೊಂಡು ಹೋಗ್ತಾರೆ. ಜಸ್ವಂತ್ ಸಿಂಗ್ ತಾವು ಬರೆದ ಪುಸ್ತಕದಲ್ಲಿ ಈ ಕುರಿತು ವಿವರವಾಗಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಅವರು, ನಾನು ತಾಲಿಬಾನ್ಗಳನ್ನ ಮೆಚ್ಚಿದೆ, ಅವರು ಮಾಡಿದ ಸಹಾಯಕ್ಕಾಗಿ ನಾನು ಕೃತಜ್ಞತೆ ಹೇಳಿದೆ, ಹೈಜಾಕರ್ಸ್ ಜೊತೆಗಿನ ಮಾತುಕತೆ ಮುರಿದು ಹೋಗದಂತೆ ಅವರು ನೋಡಿಕೊಂಡ್ರು, 2 ವಿಷಯಗಳ ಬಗ್ಗೆ ಒಪ್ಪಂದ ಆಗಿತ್ತು ಅನ್ನೋ ಮಾತನ್ನು ಬರೀತಾರೆ. ಮೊದಲನೇದಾಗಿ ಬಿಡುಗಡೆಯಾದ 3 ಭಯೋತ್ಪಾದಕರನ್ನ ಗುರುತಿಸಿ ಅವರನ್ನು ಹೈಜಾಕರ್ಗಳಿಗೆ ಒಪ್ಪಿಸುವುದು, ನಂತರ ಎಲ್ಲ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕೆಳಗಿಳಿಸುವುದು. ದಿನಾಂಕ ಡಿಸೆಂಬರ್ 31. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISIನ ಅಧಿಕಾರಿಗಳು ಬಿಡುಗಡೆಯಾಗಲಿರುವ 3 ಭಯೋತ್ಪಾದಕರ ಸಂಬಂಧಿಕರೊಂದಿಗೆ ಕಂದಹಾರ್ ತಲುಪಿರ್ತಾರೆ. ಅವರು ಈ 3 ಭಯೋತ್ಪಾದಕರನ್ನ ಗುರುತಿಸ್ತಾರೆ. ಹೀಗಾಗಿ ವಿಮಾನದಲ್ಲಿದ್ದ ಅಪಹರಣಕಾರರಿಗೆ ಎಲ್ಲವೂ ಸರಿಯಾಗಿದೆ ಅಂತ ತಿಳಿಸಲಾಗುತ್ತೆ. ನಂತರ ಹೈಜಾಕರ್ಸ್ ಪ್ರಯಾಣಿಕರಿಗೆ ಕೈ ಸನ್ನೆಗಳ ಮೂಲಕ, ಸಂತೋಷದ ಸನ್ನೆಗಳ ಮೂಲಕ ತಾವು ಯಶಸ್ವಿಯಾಗಿದ್ದೇವೆ ಅಂತ ತಿಳಿಸ್ತಾರೆ. ಈ ಮಾಹಿತಿಯ ನಂತರ ಪ್ರಯಾಣಿಕರ ಮುಖಗಳಲ್ಲಿ ಹೋದ ಜೀವ ಬಂದಂತಾಗುತ್ತೆ. ಸ್ವಲ್ಪ ಸಮಯದ ನಂತರ ಪ್ರಯಾಣಿಕರು ಒಬ್ಬೊಬ್ಬರಾಗಿ ವಿಮಾನದಿಂದ ಕೆಳಗಿಳಿಯಲು ಆರಂಭಿಸ್ತಾರೆ. ಕೆಲವರಿಗೆ ತೀವ್ರವಾದ ಗಾಯಗಳಾಗಿರ್ತವೆ, ಕೆಲವರ ಮೈಯೆಲ್ಲ ರಕ್ತ ಆಗಿರುತ್ತೆ, ಇನ್ನು ಕೆಲವರು ಹಸಿವಿನಿಂದ ಬಳಲ್ತಾ ಇರ್ತಾರೆ. ಆದರೆ ಅದೃಷ್ಟವೆಂಬಂತೆ ಎಲ್ಲರೂ ಕೂಡ ಜೀವಂತವಾಗಿರ್ತಾರೆ. ಜಸ್ವಂತ್ ಸಿಂಗ್ ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿರೋ ಪ್ರಕಾರ ಅಪಹರಣಕಾರರು 21ನೇ ಶತಮಾನದ ಆರಂಭಕ್ಕಾಗಿ ಮತ್ತು ಹೊಸ ವರ್ಷದ ಆರಂಭಕ್ಕಾಗಿ ಭಾರತ ಸರ್ಕಾರಕ್ಕೆ ಕಂದಹಾರ್ನ ವಿಮಾನದಲ್ಲಿ ಉಡುಗೊರೆಯೊಂದನ್ನು ಬಿಟ್ಟು ಹೋಗಿರ್ತಾರೆ. ಆ ಉಡುಗೊರೆ ಏನಂದರೆ ಒಂದು ರೆಡ್ ಬ್ಯಾಗ್. ತಾಲಿಬಾನಿಗಳು ಕೂಡ ಈ ಬ್ಯಾಗನ್ನೇ ಹುಡುಕ್ತಾ ಇದ್ರು. ಈ ಬ್ಯಾಗ್ ಸಿಗೋವರೆಗೂ ಅವರು ವಿಮಾನವನ್ನು ಬಿಡಲಿಲ್ಲ. ಕೆಲವು ತಾಲಿಬಾನಿಗಳು ಆ ರೆಡ್ ಬ್ಯಾಗನ್ನು ಹೊರತೆಗೆದು ಆಗಷ್ಟೇ ಬಂದಿದ್ದ ಕೆಂಪು ಪಜೇರೋ ಕಾರ್ನ ಮೂಲಕ ತೆಗೆದುಕೊಂಡು ಹೋಗ್ತಾರೆ. ಆದರೆ ಆ ಕಾರ್ನಲ್ಲಿ ಯಾರಿದ್ರು ಅನ್ನೋದು ಗೊತ್ತಾಗಲಿಲ್ಲ. ನಂತರ ಆ ರೆಡ್ ಬ್ಯಾಗ್ನಲ್ಲಿ 5 ಗ್ರೆನೇಡ್ಗಳಿದ್ದದ್ದನ್ನು ಜಸ್ವಂತ್ ಸಿಂಗ್ ತಿಳಿಸ್ತಾರೆ. ಸ್ನೇಹಿತರೆ, ಹೀಗೆ IC-814 ವಿಮಾನ ನಿಲ್ದಾಣದ ಹೈಜಾಕ್ ಪ್ರಕರಣ ಅಂತ್ಯಗೊಳ್ಳುತ್ತೆ. ಇದು ಸುಖಾಂತ್ಯನ ಅಥವಾ ದುಃಖಾಂತ್ಯನ ಅನ್ನೋದನ್ನು ನೀವೇ ನಿರ್ಧರಿಸಬೇಕು. ಒಂದು ಕಡೆ ಪ್ರಯಾಣಿಕರು ಸುರಕ್ಷಿತವಾಗಿ ಮನೆಗೆ ತಲುಪಿದ್ರು, ಒಬ್ಬ ಪ್ರಯಾಣಿಕ ಮಾತ್ರ ಮೃತಪಟ್ಟ ಅನ್ನೋದು ಸುಖಾಂತ್ಯ. ಆದರೆ ಕುಖ್ಯಾತ 3 ಭಯೋತ್ಪಾದಕರನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕಾಗತ್ತೆ ಮತ್ತು ಸುರಕ್ಷಿತವಾಗಿ ಭಯೋತ್ಪಾದಕರಿಗೆ ಒಪ್ಪಿಸಬೇಕಾಗತ್ತೆ. ಹೀಗೆ ಭಯೋತ್ಪಾದಕರು ಅಂದಿನ ಸರ್ಕಾರವನ್ನು ಮಣಿಸುವಲ್ಲಿ ಯಶಸ್ವಿಯಾಗಿದ್ದರು. ಈಗ ಈ ಘಟನೆಯ ಕುರಿತಾಗಿರುವಂಥ ವೆಬ್ ಸೀರೀಸನ್ನು ಒಂದ್ಸಲ ನೀವು ನೋಡಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನು ಅನ್ನಿಸ್ತು, ವೆಬ್ ಸೀರೀಸ್ ನೋಡಿ ಏನು ಅನ್ನಿಸ್ತನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾ ಇರಿ ಎಕ್ಸ್ರೇ ಕಾರ್ಯಕ್ರಮ. ನಮಸ್ಕಾರ.